ನನ್ನ ಹೆಸರು ಸುಜಾತ ಕೃಷ್ಣ ಅಂತ, ಆ್ಯನಿಮಲ್ ರೈಟ್ಸ್ ಆಕ್ಟಿವಿಸ್ಟ್. ಈಗ ರೀಸೆಂಟಾಗಿ ಏನಾಗಿದೆ ಅಂತಂದರೆ BBMP ಅವರು ಒಂದು ಪ್ರಾಜೆಕ್ಟ್ನ ಕೈಗೊಳ್ಳಬೇಕು ಅಂತ ಇದ್ದಾರೆ. ಅದು ಮೈಕ್ರೋ ಚಿಪ್ಪಿಂಗ್ ಬಗ್ಗೆ. ಈಗ ಏನಾಗಿದೆ ಅಂತಂದರೆ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ABC ರೂಲ್ಸ್ 2023 ಗೆಜೆಟ್ ಪ್ರಕಾರ ಮೈಕ್ರೋ ಚಿಪ್ಪಿಂಗ್ ಅಳವಡಿಸೋದು ಪ್ರಾವಿಷನ್ ಕೊಟ್ಟಿಲ್ಲ ಆ ಗೆಜೆಟ್ನಲ್ಲಿ. ಇದು ಸುಪ್ರೀಂ ಕೋರ್ಟ್ನಲ್ಲಿ ಕಂಪ್ಲೀಟಾಗಿ ವಿರುದ್ಧ ಹೋಗ್ಬಿಟ್ಟು BBMP ಅವರು ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ ಈ ಕಮ್ಯುನಿಟಿ ಡಾಗ್ಸ್ ಏನಂತೀವಿ ನಾವು ಶ್ವಾನಗಳಿಂದಲೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿತವಾಗೂ ಖಂಡಿಸ್ತೀವಿ. ಯಾಕೆ ಅಂತಂದರೆ ಈ ಕಮ್ಯುನಿಟಿ ಡಾಗ್ಸ್ಗೆ ಬೇಸಿಕ್ ಒಂದು ಆಹಾರ ಆಗಲಿ, ನೀರಾಗಲಿ, ಅಥವಾ ಒಂದು ಬದುಕೋದಕ್ಕೆ ಒಂದು ಫ್ರೀಡಮ್ ಆಗಲಿ, ಅಥವಾ ಯಾವ ತೊಂದರೆ ಇಲ್ಲದೆ ಕ್ರುಯಲ್ಟಿ ಇಲ್ಲದೆ ಬದುಕುವಂಥ ಒಂದು ಅವಕಾಶ ಮಾಡ್ಕೊಳ್ಬೇಕು. ಅದನ್ನು ಹೊರತು ಈ ಮೈಕ್ರೋ ಚಿಪ್ಪಿಂಗು 6 ಕೋಟಿ ಖರ್ಚು ಮಾಡಿ BBMP ಅವರು ಒಂದು ಮೈಕ್ರೋ ಚಿಪ್ಪಿಂಗ್ ಪ್ರಾಜೆಕ್ಟ್ನ ತಂದು ಎಕ್ಸ್ಪೆರಿಮೆಂಟ್ ಮಾಡಿ ಅದು ಯಾರು ನೋಡ್ಕೊಳ್ಳೋ ಅಂಥ ರೀತಿಯಲ್ಲಿ ಈಗ ಏನಾಗುತ್ತೆ ಅಂದರೆ ಮೈಕ್ರೋ ಚಿಪ್ಪಿಂಗ್ ಒಂದು ಫಾರಿನ್ ಆಬ್ಜೆಕ್ಟನ್ನು ಒಂದು ಶ್ವಾನದ ಇಂಜೆಕ್ಷನ್ ಮೂಲಕ ಒಂದು ಶ್ವಾನದಲ್ಲಿ ಅಡ್ಮಿನಿಸ್ಟರ್ ಮಾಡ್ತಾರೆ. ಅದು ಬಂದು ಏನಾಗುತ್ತೆ, ಈ ಡಾಗ್ ಆ್ಯಂಡ್ ಮಾರ್ಕೆಟಿಂಗ್ ರೂಲ್ಸ್ ಪ್ರಕಾರ ಪೆಟ್ ಪೇರೆಂಟ್ಸ್ ಇರ್ತಾರಲ್ಲ ಅಂಥ ಸಾಕಿರೋ ನಾಯಿಗಳಿಗೆ ಇದು ಮೈಕ್ರೋ ಚಿಪ್ಪಿಂಗ್ ಹಾಕ್ದಾಗ ಅದಕ್ಕೆ GPS ಟ್ರ್ಯಾಕರ್ ಇರುತ್ತೆ. ಕಳೆದು ಹೋದರೆ ಅಥವಾ ಅವುಗಳದ್ದು ರೆಕಾರ್ಡ್ಸ್ ಎಲ್ಲ ಅದೊಂದು ರೆಕಾರ್ಡ್ ಆಗಿದೆ. ಬಟ್ ಇವಾಗ ಏನಾಗುತ್ತೆ ಅಂದರೆ ಸ್ಟ್ರೀಟ್ ಡಾಗ್ಸ್ಗೆ ಮೊದಲೇ ಅವಕ್ಕೆ ಒಂದು ಆಹಾರ ಇಲ್ಲ, ಊಟ ಇಲ್ಲ, ನೀರಿಲ್ಲ, ಶೆಲ್ಟರ್ ಇಲ್ಲ, ಏನಿಲ್ಲ. ಇಂಥ ನಾಯಿಗಳಿಗೆ ಒಂದು ಫ್ಯಾನ್ಸಿ ಪ್ರಾಜೆಕ್ಟ್ ಮೈಕ್ರೋ ಚಿಪ್ಪಿಂಗ್ ತಂದು ಅದರಲ್ಲಿ ಹಾಕಿ ಅದು ಸೂಪರ್ವಿಷನ್ ಇಲ್ಲ ನೋಡಿ. ಈ ಸ್ಟ್ರೀಟ್ ಡಾಗ್ಸ್ ಏನಾಗುತ್ತೆ ಅಂತಂದರೆ ರೋಡ್ನಲ್ಲಿ ಎಲ್ಲೋ ಗಟ್ಟರಲ್ಲಿ ಮಲಗಿರ್ತವೆ, ಎಲ್ಲೋ ಓಡಿ ತಪ್ಪಿಸ್ಕೊಂಡಿದೆ, ಸೂಪರ್ವೈಸ್ ಮಾಡೋದು ಯಾರೂ ಇಲ್ಲ. ಹಾಗಾಗಿ ಒಂದು ಫಾರಿನ್ ಆಬ್ಜೆಕ್ಟ್ನ ಒಂದು ನಾಯಿ ಒಳಗಡೆ ಅಳವಡಿಸ್ಬೇಕಂತಂದರೆ ಅದನ್ನು ಮಾನಿಟರ್ ಮಾಡೋದು BBMPನಲ್ಲಿ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರೆ. ಮಾನಿಟರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸುಮ್ಮನೆ 6 ಕೋಟಿ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರೋದು. ಇದು ಖಂಡಿತವಾಗಿ ನಾವು ಖಂಡಿಸ್ತೀವಿ. ವಿ ಡು ನಾಟ್ ವಾಂಟ್ ಮೈಕ್ರೋ ಚಿಪ್ಪಿಂಗ್ ಆ್ಯಸ್ ಅ ಎಕ್ಸ್ಪೆರಿಮೆಂಟ್ ಆರ್ ಅ ಪೈಲಟ್ ಪ್ರಾಜೆಕ್ಟ್. ಈಗ ನೋಡಿ, ಏಪ್ರಿಲ್ 23ನಲ್ಲಿ ಹೋದ ವರ್ಷ ಇದೇ ಟೈಮ್ನಲ್ಲಿ ನಾವು ಒಂದು BBMP ಅವರಿಗೆ ಒಂದು ಮೆಮೊರಾಂಡಮ್ ಕೊಟ್ಬಿಟ್ಟು ಬೀದಿ ನಾಯಿಗಳಿಗೆ ಲಸಿಕೆ ಹಾಕಲಿಕ್ಕೆ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಅವರು ಅದನ್ನು ಪರಿಶೀಲಿಸಿಬಿಟ್ಟು ಸ್ಟೇಟಿಂದ ಒಂದು ಅಪ್ರೂವಲ್ ಬಂತು, ಬಜೆಟ್ ಸ್ಯಾಂಕ್ಷನ್ ಆಯಿತು. ಈ ಕಮ್ಯುನಿಟಿ ಡಾಗ್ಸ್ಗೆ ವ್ಯಾಕ್ಸಿನೇಷನ್ ಮಾಡೋದನ್ನು ಬಿಟ್ಟು ಮೈಕ್ರೋ ಚಿಪ್ಪಿಂಗು ಅದು ಇದು ಅಂತ ಒಂದು ಫ್ಯಾನ್ಸಿ ಐಡಿಯಾಸ್ ತಂದುಬಿಟ್ಟು ಟ್ಯಾಕ್ಸ್ ಪೇಯರ್ಸ್ ಮನಿನ ಹಾಳು ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದೇನೆಂದರೆ ಕಿಕ್ ಸ್ಟಾರ್ಟ್ ಮಾಡಿ, ಮೈಕ್ರೋ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ನ ಕಿಕ್ ಸ್ಟಾರ್ಟ್ ಮಾಡಿ. 15 ತಿಂಗಳಾಯಿತು. ಎಲ್ಲಿದೆ ಆ ಪ್ರೋಗ್ರಾಮು? ಏನು ನಡೀತಿದೆ? ಆ ಫೈಲ್ ಒಳಗಡೆ ಕೂತಿದೆಯಾ BBMP ಒಳಗಡೆ? ನಮ್ಮ ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂತಂದರೆ ಮೈಕ್ರೋ ಚಿಪ್ಪಿಂಗ್ ಪ್ರಾಜೆಕ್ಟ್ನ ನಾವು ಅಬ್ಜೆಕ್ಟ್ ಮಾಡ್ತೀವಿ. ಖಂಡಿತವಾಗಿ ಆಗೋದಿಲ್ಲ. ಅದು ವ್ಯಾಕ್ಸಿನೇಷನ್ ಇಂಪ್ಲಿಮೆಂಟ್ ಮಾಡಿ ಪ್ರತಿಯೊಂದು ನಾಯಿಗೂ ಅವ್ರಗಳ ಇಲ್ನೆಸ್ಸಿಂದಾಗಲಿ ಅಥವಾ ಒಂದು ಹೆಲ್ತ್ ಪ್ರಾಬ್ಲಮಿಂದ ಸೇವ್ ಮಾಡಬೇಕಂತಂದರೆ ನಾವೊಂದು ಲಸಿಕೆ ಹಾಕೋದು ನಿಲ್ಲಿಸ್ತೀವಿ. ಸುಜಾತ ಪ್ರಸನ್ನ, ಆ್ಯನಿಮಲ್ ರೈಟ್ಸ್ ಆಕ್ಟಿವಿಸ್ಟ್.